ಅಕ್ಕ ಫುಲ್ ಮಿಂಚಿಂಗ್ ವಾಣಿ ಒಟ್ಟು ನೋಡ್ಕೊಂಡು ನಾನು ದೇವ್ರ ದರ್ಶನ ಮಾಡೋದು ಫ್ರೀ ಆಗಿರ್ಲಿ ಅಂತ. ಇದು ಅದೇ ಚೆನ್ನಾಗಿದೆ ದೀಪ. ಯಾವ ಕಲರು? ಅದೇ ಪೋಡಿ. ಸೊ ಗೈಸ್ ಇವಾಗ ಒಂದ್ ಸ್ವಲ್ಪ ಶಾಪ್ ಮಾಡಿದ್ದಾಯ್ತು, ಅದನ್ನ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಆಲ್ಸೋ ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ನಾನು ವಾಣಿ ಮನೀಷಾ. ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಒಂದಷ್ಟು ಶಾಪಿಂಗ್ ಮಾಡೋದಿದೆ. ವಾಣಿಗೆ ಕಾಲ್ ಮಾಡಬೇಕು. ವಾಣಿ ಬಸ್ ಸ್ಟಾಪ್ ಬರ್ತಾಳೆ, ಹಂಗಿಂದ ಮನೀಷಾಗೆ ಕಾಲ್ ಮಾಡಿದ್ರೆ ಅವಳಿಂದ ಬರ್ತಾಳೆ. ಆಮೇಲೆ ಚಿಕ್ಕಪೇಟೆ ಬಸ್ ಹತ್ಕೊಂಡು ಹೋಗ್ತೀವಿ. ಲೆಟ್ಸ್ ಗೋ. ಇವಾಗ ನಾವು ಅವಳಲ್ಲಿ ಬಂದು ರೀಚ್ ಆಗಿದ್ದೀರಿ. ಚಾರುವರ್ ಮನೆ ಹತ್ರ ಗಾಡಿ ನಿಲ್ಲಿಸಿ ಹೋಗೋದು. ಆತಾ ಇರು, ಅದು ತೋರಿಸ್ಬಿಡು, ಆಮೇಲೆ ಹಾಕೋಣ. ಏನ್ ತೋರಿಸ್ಬೇಕು? ಆಧಾರ್ ಕಾರ್ಡು. ಆಧಾರ್ ಕಾರ್ಡು ಫೋಟೋ ಆಯ್ತಾ? ಕೇಳಿದ್ರೆ. ಸೊ ಗೈಸ್ ಇವಾಗ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಚಿಕ್ಕಪೇಟೆ ಶಾಪಿಂಗ್ ಮಾಡಕ್ಕಂತ ಹೋಗ್ತಾ ಇರೋದು. ಹೌದು, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬೇಜಾನ್ ಸರಿ ಹೋಗಿದ್ದೀವಿ. ನಮ್ ಚಾಕ್ಲೇಟ್ ತಂದಿದ್ದಾಳೆ. ಬಸ್ಸಲ್ಲಿ ಯಾವ ರೇಂಜ್ಗೆ ಕಾಲೇಜ್ಗೆ ಸವಾಣಿ ನಾವ್ ಈ ತರ ಹೋಗಿದ್ದು. ಅಮ್ಮ ನಾನ್ ರಕ್ಷಿರ ಬಸ್ಸಲ್ಲಿ ಕಾಲೇಜ್ ಲೆಕ್ಕದಿಲ್ಲ, ಟ್ರಿಪ್ನಲ್ಲಿ ಕೈ ಹಿಡ್ಕೊಂಡು ಬಾವಾಣಿ ಓಡಾಗ್ತಾ ಇದ್ರು. ಬಟ್ ಇವತ್ತೇ ಅಷ್ಟು ದಿನ ಆದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಫುಲ್ ರಶ್ ಬಸ್ಸಲ್ಲಿ ಬಂದಿದ್ವಿ. ಸೊ ಇವಾಗ ನಾವು ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಇಲ್ಲಿಂದ ಜಸ್ಟ್ ಒಂದು 15 ಮಿನಿಟ್ಸ್ ಅನ್ಕೊಳ್ತೀನಿ, ಮ್ಯಾಕ್ಸಿಮಮ್ 15 ಮಿನಿಟ್ಸ್. ಚಿಕ್ಕಪೇಟೆಗೆ ಹೋಗ್ತೀವಿ. ಏನೋ ಒಂದು 15-20 ಮಿನಿಟ್ಸ್ ಹೋಗ್ಬಿಟ್ಟು ಆಮೇಲೆ ಚೆನ್ನಾಗಿ ಶಾಪ್ ಮಾಡಿಕೊಂಡು ಬರ್ತೀವಿ ಗಾಯ್ಸ್. ಮಾಡಿ ನೋಡಿ, ಫುಲ್ ರಶ್ ಇದ್ರು. ದೀಪು ಅಲ್ಲಿ ಟಿಕೆಟ್ಸ್ ತಗೊಂಡಿದ್ದಾಳೆ, ಅಲ್ಲಿದ್ದಾಳೆ. ಟಿಕೆಟ್ ತಗೊಂಡಿದ್ದಾಯ್ತು ಗೈಸ್. ಲೆಟ್ಸ್ ಗೋ. ನಾನು ವರ್ಷ ಅನ್ಕೊಂಡಿದ್ದೆ ಗೈಸ್. ಇವಾಗ ಟಿಕೆಟ್ ಎಲ್ಲ ತಗೊಂಡು ಬಂದಿದ್ದಾಯ್ತು. ನಾನು ಫುಲ್ ಶಾಪ್ ಮಾಡ್ಕೊಳ್ಳುತ್ತೆ. ವಾಣಿಗೋಸ್ಕರನೇ ಬಂದಿರೋದು ಗೈಸ್. ಸುಳ್ಳು ಗೈಸ್, ಅವಳು ಏನೋ ಇಸ್ಕೊಬೇಕು. ಮೆಟ್ರೋ ಬಂತು, ಬರ್ರೆ ಅಷ್ಟೇ ಆಗುತ್ತಂತೂ. ಅರೆ ಚೆನ್ನಾಗೈತೆ, ಆರಾಮಾಗಿ ಹೋಗ್ಬೋದು. ಎಷ್ಟು ದಿನ ಆದ್ಮೇಲೆ ಮೆಟ್ರೋದಾಗ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇರೋದು ನೋಡಿ. ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ನಾವು ಇವಾಗ ಚಿಕ್ಕಪೇಟೆಗೆ ಬಂದು ರೀಚ್ ಆಗಿದ್ದೀವಿ. ಚಿಕ್ಕಪೇಟೆಗೆ ಬಂದು ಹೋಗ್ಬಿಟ್ಟು ನಾವು ಏನೇನು ಶಾಪ್ ಮಾಡ್ತೀವಿ ಅಂತ ನೋಡೋಣ. ನಾನು ಸ್ಯಾರಿಗೆ ಎಲ್ಲ ತಂದಿದ್ದೀನಿ. ಸ್ಯಾರಿಗೆ ಟೇಪು ಮತ್ತು ಬ್ಲೌಸ್. ಇವಾಗ ಗೊತ್ತಾಯ್ತು ಆ್ಯಕ್ಚುಲಿ ಯಾರು ಶಾಪಿಂಗ್ ಬಂದಿರೋದಂತ. ಇವಳು ಏನೋ ಶಾಪ್ ಮಾಡ್ಬೇಕಂತೆ ಗೈಸ್. ಅವಳು ಫುಲ್ ಶಾಪ್. ಅದಕ್ಕೇನು ಗಂಡನ ಕೊಟ್ಟಂತ ಕಾಸು ನಮ್ಗೆ ಯಾರು ಕಾಯ್ಸ್ ಅಂತ ಕೊಡೋರು. ಗಂಡ ಎಲ್ಲ ಗಂಡ ಹಂಗಂತ ಇನ್ನೂ ಮದುವೆ ಆಗಿಲ್ಲ. ಮನಿ ನೀನು ಚಪ್ಪಲ್ ಎತ್ಕೊಂಡು ಬರೋದು ಮತ್ತೋದೆ ಎಲ್ಲೋ. ಇವಳು ಚಪ್ಪಲ್ ಇವಳು ಅವಳು ಚಪ್ಪಲಿ ಎಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾಳೆ. ಕಳ್ಳ ಮಾಡ್ಕೊಂಡು ಹೋಗಿದ್ದೆ. ಓಕೆ ಗೈಸ್, ಅಲ್ಲೋದ್ಮೇಲೆ ಸಿಗ್ತೀವಿ. ಎಷ್ಟು ಚೆನ್ನಾಗೈತೆ, ಚೆನ್ನಾಗೈತೆ. ನೇರಳೆ ಇವರಿಬ್ಬರು ನನ್ನ ಜೊತೆ ಮಾತಾಡ್ತಾ ಇಲ್ಲ ಗೈಸ್. ಬರೋವಾಗ ಫ್ರೂಟ್ಸ್ ಏನಾದರೂ ತಗೊಬೇಕು. ಬರ್ತೀವಿ ಆಮೇಲೆ. ಹಿಂಗ್ ಬಾ ಮನಿ. ನೆಲ್ಲಿಕಾಯಿ, ಆ ಕಾಯಿ ಇರುವಣಿ
ಚೆನ್ನಾಗಿದೆ ಗೈಸ್. ಸೊ ಗೈಸ್ ಇವಾಗ ಒಂದು ಸ್ವಲ್ಪ ಶಾಪ್ ಮಾಡಿದ್ದಾಯಿತು, ಅದನ್ನ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಹೋಗಿ ಮನೀಷಾ ಡ್ರೆಸ್ಸಸ್ ತೊಗೊಬೇಕಂತೆ, ಅದನ್ನ ತೊಗೊಂಡು ಆಮೇಲೆ ರಾಜಾ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ವಿಲ್ ಸಿ. ಸೊ ಇನ್ನೊಂಚೂರು ಮುಂದೆ ಹೋಗ್ಬಿಟ್ಟು ಶಾಪ್ ಇದೆ. ಹೋಗ್ತಾ ಇದ್ರೆ ಒಂದು ವೈಟ್ ಟೆಂಪಲ್ ಬರುತ್ತೆ, ಅದು ಸೆಂಟರ್ ಗೊತ್ತಾ ನಿಮಗೆ? ಆ ಸೆಂಟರ್ ಶಿವಾದ ದೇವಸ್ಥಾನ ಆಯ್ತಲ್ಲ ವಾಣಿ, ಅಲ್ಲೊಂದು ವಿಡಿಯೋ ಹಾಕಿದ್ದೆ ನನ್ಗೆ ಅಪ್ನೈತಾ. ನಮ್ಮ ಮಮ್ಮಿ ಅಲ್ಲೇ ಒಂದು ಶಿವನ್ ಫ್ಯಾಕ್ಟ್ರಿ ಐತೆ, ಬಟ್ ಎಲ್ಲ ಅಲ್ಲೇ ತಪ್ಪಿದ್ದೆ ನಮ್ಮಮ್ಮ. ಇವಾಗ ಲೆಟ್ಸ್ ಗೋ ಗೈಸ್, ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ಡ್ರೆಸ್ಸಸ್ ತಗೊಳಕ್ ಬಂದಿದ್ದೀವಿ. ಈ ಶಾಪಲ್ಲಿ ಡ್ರೆಸ್ಸಸ್ ತುಂಬಾ ಚೆನ್ನಾಗಿತ್ತು. ಮನೀಷಾಗೂ ತುಂಬ ಇಷ್ಟ ಆಯಿತು, ವಾಣಿಗೆ ಇಷ್ಟ ಆಯಿತು. ಪಾಪ ಅವಳಿಗೆ ಸೈಜ್ ಸಿಗಲಿಲ್ಲ. ಅದನ್ನು ಬಿಟ್ಟರೆ ಮನೀಷಾಗೆ ನನಗೆ ಸೈಜ್ ಕರೆಕ್ಟಾಗಿ ಸಿಕ್ತು. ಆ್ಯಕ್ಚುಲಿ ನಾನು ಇಲ್ಲೇನು ಶಾಪ್ ಮಾಡಿಲ್ಲ, ಯಾಕಂತಂದರೆ ನಾನು ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಅದಕ್ಕೋಸ್ಕರ ಶಾಪ್ ಮಾಡಿಲ್ಲ. ಒಂದೇ ಒಂದು ಡ್ರೆಸ್ ಮಾತ್ರ ತೊಗೊಂಡೆ, ಅದು ಬೇರೆ ಶಾಪಲ್ಲಿ. ಅಲ್ಲಿ ಪಿಂಕ್ ಇದೆಯಲ್ಲ, ಅದು ಕೊಡಿ. ಡಾರ್ಕ್ ಪಿಂಕು, ಅದು ಕೆಳಗಡೆ ಇರೋದು, ಅದ್ರ ಮೇಲೆ ಇದೆಯಲ್ಲ ಅದು ಕೊಡಿ ಒಂದು. ಅಕ್ಕ ಫುಲ್ ಮಿಂಚಿಂಗ್ ಮಾಡಿ ಅವ್ಳು ನೋಡ್ಕೊಂಡು ಮಾಡಿ, ನಾನು ಅವಳು ನೋಡ್ಕೊಂಡು ಜಲ್ಸರ್ಸ್ಕೊಂಡು ಕೂತಿದ್ದೆ. ಫಿಗರ್ ಇದು ಎಲ್ಲ ಶಾಪ್ ಮಾಡ್ತಾ ಇದ್ದೀವಿ ಗೈಸ್. ಇವಾಗ ನಾನು ದೇವ್ರ ದರ್ಶನ ಮಾಡಕ್ ಫ್ರೀ ಆಗಿರ್ಲಿ ಅಂತ. ನಾಲಿಯಾ ಕಟ್ ಇದು ಚೆನ್ನಾಗೈತೆ, ನಂಗೆ ಇಷ್ಟ ಆಯ್ತು. ಡೀಸೆಂಟ್, ಸಿಂಪಲ್ ಅಂಡ್ ಎಲಿಗೆಂಟ್. ಎಲ್ಲಿ ಚೆನ್ನಾಗಿಲ್ಲ? ಬೇರೆದ್ ನೋಡಿ. ಆ ಬ್ಲೂ ನೋಡ್ತೀಯಾ? ಆ ಕೈಯಲ್ಲಿ ಇಟ್ಕೊಂಡಿರೋದು ಅದು ಸೇಮ್ ಇಲ್ಲ? ಪರ್ಪಲ್ ವೈಟು ಕೆಳಗೆ. ಓಪನ್ ಮಾಡಿ ನೋಡಿ. ಇದು 750. ಅಯ್ಯೋ ನಾನು ಅದ್ರ ಜಾತ್ರೆ ಚೆನ್ನಾಗಿದೆ. ದೀಪ ಯಾವ ಕಲರು? ಅದೇ ಕೊಡಿ. $250 ಮಕ್ಕ ನೋಡಿ ತಕೊಬೇಕು. ಹೌದು, ಸ್ನಾನ ಹಾಕೋತಾರದು ಯಾವ್ದು ಇಲ್ಲ. ಆ ಸೈಡ್ ಎಲ್ಲ ಏನಿರೋದು ಭಯ? ಆ ಸೈಡು ಗೊತ್ತಿಲ್ಲ. ಆ ಸೈಡ್ ಜಸ್ಟ್ ಟಾಪ್ ಅಂತೆ. ಚೆನ್ನಾಗಿರೋದೆಲ್ಲ ಇಟ್ಕೊಂಡು ಕೊಡೋದೇ ತೋರ್ಸೋದೇ. ಅದಕ್ಕೆ ನೀನೇ ಎದ್ದೋಗಿ ನೋಡ್ಕೋಬೇಕು. ಯಾವುದೇ ಶಾಪ್ ಆಗಿದ್ರು ಆ ಥರ ಡ್ರೆಸ್ಸಸ್ಸು ಇರುತ್ತೆ, ಒಂಥರ ಚೆನ್ನಾಗಿರೋ ಡ್ರೆಸ್ಸಸ್ಸು ಇರುತ್ತೆ, ಒಂಥರ ಲೋ ಕ್ವಾಲಿಟಿ ಡ್ರೆಸ್ಸಸ್ಸು ಇರುತ್ತೆ. ಸೊ ನೋಡಿ ಬೈ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ತುಂಬ ನೋಡಿ ತೊಗೊಂಡ್ವಿ. ಆಲ್ಮೋಸ್ಟ್ ಅಲ್ಲಿ ಮನೀಷಾ 3 ಡ್ರೆಸ್ಸಸ್ ತೊಗೊಂಡ್ಲು. ಒಂದು ಬಂದು ಎಲ್ಲೋ, ಒಂದು ಲ್ಯಾವೆಂಡರ್ ಆ್ಯಂಡ್ ಇನ್ನೊಂದು ಪಿಂಕ್ ಕಲರ್ ತೊಗೊಂಡ್ಲು. ಎಲ್ಲೋ ಅಲ್ಲ, ಇನ್ನೊಂದು ಯಾವುದೋ ತೊಗೊಂಡ್ಲು, ಅಷ್ಟು ನೆನಪಿಲ್ಲ ನನಗೆ, ಎಲ್ಲೋನೇ ಇರಬೇಕು. ಸೊ ಇದಲ್ಲ, ಇನ್ನೊಂದು ತೊಗೊಂಡ್ಲು. ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು.
ನಿಮ್ಗೇನಾದರೂ ಯಾವುದಾದ್ರೂ ಒಂದು ಗುಡ್ ಶಾಪ್ ಗೊತ್ತಿದ್ರೆ ಕುರ್ತಿ ಸೆಟ್ಸ್ಗೆಲ್ಲ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡ್ತೀನಿ. ನಿಮಗೆ ಗೊತ್ತಿದ್ರೆ ತಿಳಿಸಿ. ನಂದು ಒಂದಲ್ಲೇ ಐತೆ ಮೊಬೈಲು, ಬ್ಯಾಗ್ ಎಲ್ಲ ಅಲ್ಲ. ಅದ್ರ ಕೆಳಗೆ ಮೊಬೈಲ್ ಇದೆ, ಆ ಬಟ್ಟೆ ಕೆಳಗೆ ಮೊಬೈಲ್ ಇದೆ. ಅದು ಒಂದು ಅದು ಒಂದು ರಿಮೂವ್ ಮಾಡಿ. ಇಷ್ಟ ಆಯ್ತು ನಂಗೆ. ಗ್ರೀನು ಅವಳು ಅವ್ರ ಅಮ್ಮಗ ಆ ಡ್ರೆಸ್ ಆ ಕಲರ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಂತೆ. ಇದೆಷ್ಟು? ತೋರ್ಸು. ನಮ್ಮ ಮನೇಲಿ ನಾನೇ ಆಚೆಗಡೆ ಕಡಿಮೆ ಶಾಪಿಂಗ್ ಹೋಗೋದು. ನಾನು ಚಿಕ್ಕಪೇಟೆಗೆಲ್ಲ ಯಾವತ್ತೂ ಹೋಗ್ತಾನೆ ಇರಲಿಲ್ಲ. ನಮ್ಮ ಮಮ್ಮಿ ಕರೀತಾಯಿದ್ರು ಬನ್ನಿ ಹೋಗೋಣ ಅಂತೆಲ್ಲ ಹೇಳಿ. ಸೊ ಗಾನವಿ ರಶ್ಮಿ ತುಂಬ ಹೋಗ್ತಾರೆ ಚಿಕ್ಕಪೇಟೆಗೆ, ನಾನು ಸ್ವಲ್ಪ ಕಡಿಮೆ. ಯೂಟ್ಯೂಬ್ ಮಾಡಿದ್ಮೇಲೆ ಸ್ವಲ್ಪ ನಾನು ಚಿಕ್ಕಪೇಟೆಗೆಲ್ಲ ಹೋಗೋಕ್ಕೆ ಟ್ರೈ ಮಾಡೋದು, ಯಾಕಂದರೆ ವೀಡಿಯೋಸ್ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೆ ಅಷ್ಟೇ. ಸೊ ನಮ್ಮ ಮಮ್ಮಿನೇ ಯಾವಾಗೂ ನನಗೆ ಸೆಲೆಕ್ಟ್ ಮಾಡ್ತಾಯಿದ್ರು. ಈ ಡ್ರೆಸ್ ಚೆನ್ನಾಗಿದೆ ಅಂತಂದರೆ ಅದನ್ನೇ ಹಾಕ್ಕೊಳ್ತಾಯಿದ್ದೆ, ಇಲ್ಲ ಗಾನವಿ ಹೇಳಿದ್ರೆ ಚೆನ್ನಾಗಿದೆ ಅಂತಂದರೆ ಅದನ್ನೇ ಹಾಕ್ಕೊಳ್ತಾಯಿದ್ದೆ. ಇವಾಗ ನಾನು ಸ್ವಲ್ಪ ಆಚೆ ಎಲ್ಲ ಹೋಗ್ತಾ ಇರೋದು, ಆ್ಯಂಡ್ ಆಲ್ಸೋ ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಡ್ರೆಸ್ನ ವೇರ್ ಮಾಡ್ತಾ ಇರೋದು. ನಮ್ಮ ಮಮ್ಮಿ ಈಗಲೂ ಹೇಳ್ತಾ ಇರ್ತಾರೆ, ಮುಂಚೆ ಎಲ್ಲ ನೀನು ಯಾವ್ದು ತಂದರೆ ಅದು ಹಾಕ್ಕೊಳ್ತಾ ಇದ್ದೆ, ಇವಾಗ ನಿಂಗೆ ಒಪ್ಸೋಕ್ಕಾಗಲ್ಲ, ಅವರಿಬ್ಬರಾದರೂ ಒಪ್ಕೊಳ್ತಾರೆ, ನೀನು ಒಪ್ಕೊಳೋದೇ ಇಲ್ಲ ಇವಾಗ ಅಂತ ಹೇಳ್ತಾ ಇರ್ತಾರೆ. ಒಂದು ಸರ್ಟನ್ ಏಜ್ ಬಂದಮೇಲೆ ನಮಗೆ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅನಿಸುತ್ತಲ್ವ, ಅದೇ ಥರ ನನಗೂ ಅಷ್ಟೇ ಇದೇ ಥರ ಹಾಕ್ಕೋಬೇಕು, ಈ ಥರ ಸ್ಟೈಲ್ ಮಾಡಬೇಕು ಅನಿಸ್ತಾ ಇದೆ ಈಗ. ಸೊ ಅದಕ್ಕೆ ಚೇಂಜ್ ಆಗ್ತಾ ಇದ್ದೀನಿ ಅಷ್ಟೇ, ಅದು ಬಟ್ಟೆ ವಿಷಯದಲ್ಲಿ ಮಾತ್ರ. ಅಲ್ಲ ಅಣ್ಣ, ಎಲ್ಲಿ ಡಬಲ್ ಎಕ್ಸೆಲ್ ನೋಡಿ, ಒಂದು ಎಸ್ ಇಲ್ಲ ಇಲ್ಲಿ. ಎಸ್ ಯಾವ್ದು ಇಲ್ವಾ ಇಲ್ಲಿ? ಇಲ್ಲ ಕಷ್ಟ. ನಮ್ಮ ವಾಣಿಗ್ ಪಾಪ ಸಿಗ್ತಾನೆ ಇಲ್ಲ. ನೋಡು ನೀನ್ ಅದ್ರಲ್ಲಿ ಅಮ್ಮ ನೋಡು, ಒಳಗಾಗಲ್ಲ ಅಂತ ನೋಡೋಣ ಇರು. ಚೆನ್ನಾಗಿತ್ತು, ಇಷ್ಟ ಐತೆ ಅಂತ ಹೋಗೋಳ ಒಳಗೆ. ಚೆನ್ನಾಗಿದೆ, ಅದು ಒಳ್ಳೆ ಅಂದ್ರೆ ಹುಡುಗಿ ತರ ಇದೆಯಾ ಇದ್ರಲ್ಲಿ? ಚೆನ್ನಾಗಿ ಅದು ಪಟ್ ಹಾಕು ಹಿಂಗೆ ಕೈ ಮೇಲೆ. ತಿರ್ಗಿ ಕಡೆ ಚೆನ್ನಾಗಿದೆ. ಚೆನ್ನಾಗೈತೆ. ಎಷ್ಟು ಹೇಳಿದದು? 1000 ಇಲ್ಲ, ವಿಡಿಯೋದಲ್ಲಿ ರೆಕಾರ್ಡ್ ಆಯ್ತಲ್ಲ, ನಾವು ಹೇಳಿದ್ರೆ. ಆಲ್ಮೋಸ್ಟ್ ಇಲ್ಲಿ ನಾವು ಒಂದು 2 hours ಶಾಪ್ ಮಾಡಿದ್ವಿ. ಹುಡುಕಿ ತೊಗೊಂಡಿದ್ದು. ಅದರಲ್ಲಿ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಸಿಕ್ತು ಮನೀಷಾಗೆ. ಐ ಹೋಪ್ ಅವಳಿಗೂ ಇಷ್ಟ ಆಯಿತು ಅಂತ ಹೇಳಿ. ಅವಳು ತೊಗೊಂಡಿದ್ದು ಎಲ್ಲದರಲ್ಲೂ ಯೂನಿಕ್ ಪ್ಯಾಟರ್ನ್ ಇತ್ತು, ಅದೊಂದು ಚೆನ್ನಾಗಿ ಅನಿಸ್ತು. ಯಾವ್ದು ಕಲರ್ ಇದೆ? ಫೋಟೋ ಇದಾಕೋ, ದುಪಟ್ಟ ಹಾಕೋ, ದುಪಟ್ಟ ಹಾಕೋ. ತೋರ್ಸು. ಚೆನ್ನಾಗಿದೆ, ಹೋಗಿ ಅಮ್ಮ, ಚೆನ್ನಾಗೈತೆ. ಇದು 950 ಹೇಳಿದ್ದು. 1050 ಲ್ಯಾವೆಂಡರ್ ತಗೋ, ಇದು ತಗೋ, ಎಲ್ಲ ತಗೋ. ಅವಳು ಯಾವಾಗ ತಗೊಂಡ್ರಿ ಅಂತ ನಿಮಗೆಲ್ಲ ಸಿಗುತ್ತೆ, ಸಿಗಲ್ಲ. ಹೇಳಿ ಅಣ್ಣ, ಇದು ತಗೊಂಡು ಬನ್ನಿ. ಮೀಡಿಯಂ ಆಲ್ರೆಡಿ ಅದು ತಗೊಂಡ್ಬಿಟ್ಟಿದ್ದಾಳ ಪ್ಯಾಟ್ರನ್. ಬೇರೆ ಪ್ಯಾಟ್ರನ್ ಇದ್ರೆ ತೋರ್ಸು ಟೈಮಲ್ಲಿ. ಇಲ್ಲಿ ನೋಡಿ ಬನ್ನಿ. हेलो मीडियम ಇದೆ ನೋಡಿದ್ರಲ್ಲ. हाँ ओ है ना वो पिंक कलर में एक, ಅಲ್ಲೊಂದು येलो कलर ಇದೆ ನೋಡು. हाँ वो तो भेज दो, पिंक डबल एक्सेल में, और एक दूसरा कलर तुम भेज दो. ಮೊನ್ನೆ ನೀಲಿ ಕಲರ್ ಅಲ್ಲ ಅದು ಬೇಡ.
पिंक कलर भेज दो डबल एक्सेल ಬ್ಲ್ಯಾಕ್ ಅಲ್ಲಿ ತಗೊಂತೀವಣಿ ಬ್ಲ್ಯಾಕ್ ಬೇಡ ದೀಪು ತಗೊಂಡ್ರು ಎಲ್ಲೂ ಹಾಕೊಂಡು ಹೋಗಕ್ಕಾಗಲ್ಲ ओके ಅದು ತಗೋ ಪರ್ಪಲ್ ಫಸ್ಟ್ ನೋಡಿದ್ದು डबल एक्सेल ಈ ವಿಡಿಯೋ ಬಂದು ಆಲ್ಮೋಸ್ಟ್ ಆಲ್ ಹಾಫ್ ಆನ್ ಅವರ್ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಬಂದು ಹಾಕ್ತೀನಿ ಪಾರ್ಟ್ 2 ಆಗಿ. ಇದು ಪಾರ್ಟ್ 1 ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನಾನಂತೂ ಆ ಅಂಗಡಿಯಲ್ಲೆಲ್ಲ ಓಡಾಡಿ ಹುಡ್ಕಾಡ್ಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಬಾಯ್.